ತಗೊಂಡಿದ್ದಾಳೆ. ಇದೊಂದು ಶೇಡು ಇದೊಂದು ಶೇಡು ಅಂತ. ಈಗ ಕಿಡ್ಸ್ ಏರಿಯಾದಲ್ಲಿ ಬರೀ ಬಾಯ್ಸ್ ಇದ್ದಾರೆ. ಅದೇ ಒಂದೊಂದು ಫುಲ್ ಬೈಕ್ ಹಾಕೊಂತೀನಿ. ತುಂಬ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತಾವಳೆ. ಇದೇ ಇವತ್ತು ನನ್ನ ಔಟ್ಫಿಟ್. ರಾಖಿ KFC ತಗೊಂಬಂದು ಇದು ಇಷ್ಟ ಆಯಿತು ಟಾಪು. ಚಾಲೆಂಜ್ ಕೊಟ್ಟಿದ್ದ ರಾಖಿ ನನಗೆ. ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಇದೇ ಅನಿಸುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ರಾಖಿ ಬಿಡಕ್ಕೆ ಬರ್ತಾವನೆ. ಬನ್ನಿ ಹೋಗೋಣ. ಕುಳಮ್ಮ ನೋಡಿ ಗಾಯ್ಸ್, ನಮ್ಮ ಕುಳಮ್ಮ. ನಾನೇ ಕುಳ್ಳಿ ಅಂದರೆ ಇವಳು ನನಗಿಂತ ಕುಳ್ಳಿ. ನಾನು 3 ಅಡಿ, ಇವಳು 2 ಅಡಿ. ಅಲ್ಲೇ ಹಾಯ್ ಮಾಡು. ಹಾಯ್. ಮೇಕಪ್ ಎಲ್ಲ ಮಾಡ್ಕೊಂಬಿಟ್ಟವಳೆ ಗಾಯ್ಸ್. ಎಲ್ಲ ದೋಸೆ ಬಾ ಈ ಕಡೆ ಆಚೆ ಬಾ. ಇಲ್ಲ ದೋಸೆ ವರ್ಷಕ್ಕೊಂದ್ಸತಿ ಮೇಕಪ್ ಮಾಡ್ಕೊತಾಳೆ. ವಾವ್, ಬ್ಯೂಟಿಫುಲ್. ಇವಳು ಅವ್ರ ತಂಗಿನ ಏನನ್ಬೇಕು? ಅಣ್ಣನ ಮಗಳು ಚಾತುರ್ಯ ಅಂತ. ಕೂದಲು ಬಿಟ್ಕೊಂಡು ಓಡಾಡ್ತಾವಳೆ. ಹಾಯ್ ಹೇಳು. ಹಾಯ್. ಡೀಸೆಂಟಾಗಿ ಕ್ಯಾಮ್ರಾ ತೆಗ್ದಿದ್ದೀನಲ್ಲ ಅಂತ ಡೀಸೆಂಟಾಗಿ ಕೂತ್ಕೊಳ್ಳೆ. ಚಾತುರ್ಯ ನಂತರ ಏನೋ ಇಮಿಟೇಟ್ ಮಾಡ್ತಾಳಂತೆ, ನೋಡೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಋತುರಾಖಿ ಯೂಟ್ಯೂಬ್ ಚಾನಲ್. ಏನೇನೋ ಕಲ್ತ್ಕೊಂಬಿಟ್ಟವ್ರೆ. ಇವಾಗೆಲ್ಲ ಏನೋ ಹೇಳ್ಕೊಡೋದೇ ಬೇಡ ಅಲ್ಲ, ಎಲ್ಲ ಅವರೇ ಕಲ್ತ್ಕೋತಾರೆ. ಜೋರೇ ಮಾತಾಡಿ, ಜೋಶ್. ಸೈಲೆಂಟಾಗಿ ನಿಧಾನಕ್ಕೆ ಅಯ್ಯೋ ಪಾಪ ಅನ್ನೋ ಥರ ಮಾತಾಡ್ತಾವಳೆ. ವ್ಲಾಗ್ ಮಾಡ್ತಾ ಇದ್ದೀನಿ, ಲೈಟ್ ಹಾಕಬೇಕು. ಏನೂ ಇಲ್ಲ, ಹೋಗಿ ಲೈಟ್ ಹಾಕಿ. ಫೋನ್ ಐತೆ ಅಂತ ಹೇಳಿದ ಮಾತೆಲ್ಲ ಕೇಳ್ತಾವಳೆ. ಇಲ್ಲಾಂದರೆ ಇದು ನಮ್ಮ ಮನೇನಾ ಅವ್ರ ಮನೇನಾ ಅಂತ ಗೊತ್ತಾಗಲ್ಲ. ನಾನೇ ಇದ್ದೆಲ್ಲ ನಾನೇ ಮಾಡ್ಕೋಬೇಕು. ಅಡುಗೆನೂ ನಾನೇ ಮಾಡ್ಕೊಂಡು ತಿನ್ಬೇಕು ಅವ್ರ ಮನೆಗೆ ಬಂದರೆ. ಅಕ್ಕಂಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಗಾಯ್ಸ್. ಇಲ್ಲಿ ಮಕ ತೋಸಕ್ಕೆ ಯಾಕೆ ಹಂಗಾಡ್ತಿದ್ಯಾ? ತುಂಬ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ತಾವಳೆ. ನೋ, ಮಕ ನೋಡಿ ಅಳಿಬೇಡಿ ಅವಳನ್ನ. ಒಂದು ಪಕ್ಷ ನಾನು ಇನ್ನೋಸೆಂಟು ಅನ್ಬೋದು ನೀವು. ಇವಳಲ್ಲ ಗೈಸ್. ಬಂದು ಅರ್ಧ ಗಂಟೆ ಆಯಿತು. ಇವಾಗ ನೀರು ಬೇಕಂತ ಕೇಳ್ತಾವಳೆ. ಹಾಂ, ಇದೇನ ಹೇಳ್ಕೊಟ್ಟಿರೋದು? ಹೌದು. ಏನೌದು? ನೀನೇ ತಗೊಂಡು ಕುಡಿಬೇಕೆ, ಬೇರೆಯವ್ರ ಮನೆಗೆ ಬಂದಿದ್ಯಾ? ಅಯ್ಯೋ ಗೆಸ್ಟ್ ಹೇಳಿಲ್ವಾ ಗೈಸ್ ಆಗಲೇ? ನಾನೇ ಬಂದೆಲ್ಲ ನಾನೇ ಕುಡಿಬೇಕು, ನಾನೇ ಮಾಡಬೇಕು, ನಾನೇ ಮಲ್ಕೊಂಡು ನಾನೇ ಎದ್ದೋಯ್ತಾ ಇರಬೇಕು. ಹೌದು, ನೀನೇ ತಗೋಬೇಕು, ನೀನೇ ಮಾಡಬೇಕು. ಸರಿ, ಇವಾಗ ಏನು ಕೊಡಿಸ್ತೀಯಾ? ಹಾಂ, ವಿಡಿಯೋ ಕಟ್ ಮಾಡ್ತೀನಿ ತಡಿ. ಏನೋ ಒಂದು ಸ್ವಲ್ಪ ಮೇಕಪ್ ಮಾಡೋದು, ಹೇರ್ ಕರ್ಲ್ ಮಾಡೋದು ಕಲ್ತ್ಕೊಬಿಟ್ಟವಳೆ ಗೈಸ್. ಬಿಡ್ತಿಲ್ಲ ನನ್ನ. ಬಾರೆ ಹೇರ್ ಕರ್ಲ್ ಮಾಡ್ತೀನಿ, ಬಾರೆ ಮೇಕಪ್ ಮಾಡ್ತೀನಿ ಅಂತಾಳೆ. ಹಾಂ, ಏನು ಹೇಳ್ತೀರಾ ಇವಳಿಗೆ? ನೋಡೋಣ ಅದೇನು ಮಾಡ್ತಾಳೆ. ನಾನು ಕೂದಲು ಏನಾದ್ರು ಒಂದು ಸ್ವಲ್ಪ ಸುಟ್ಗಿಟ್ಟು ಹೋಯ್ತು ಅನ್ಕೋ. ಹಾಂ, ನಿಂಗೆ ಕೂದಲು ಹಂಗೆ ಆಗೋವ್ರಿಗೂ ಬಿಡಲ್ಲ ಆಮೇಲೆ. ಅದು ಯಾವ ನಂಬಿಕೆ ಮೇಲೆ ಕೂತಿದ್ದೀನೋ ನಂಗಂತೂ ಗೊತ್ತಿಲ್ಲ. ತೇಜು, ಅಷ್ಟೇ ಸ್ವಲ್ಪ ಏನಾದ್ರು ಆಗಬೇಕು ಅವಾಗಿರೋದು. ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ನಾನು ಚೆನ್ನಾಗಿ ಆರಾಮಾಗಿದ್ದೀನಿ ಅಂತ ಅರ್ಥ. ವಿಡಿಯೋಗೆ ಬರಲಿಲ್ಲ ಅಂದರೆ ಏನೋ ಮಾಡ್ಬಿಟ್ಟವಳೆ ಅಂತ ಅರ್ಥ. ಏನೋ ಗೈಸ್, ಒಂದು ರೇಂಜಿಗೆ ಮಾಡೋಳೆ ನೋಡಿ. ಇದೇ ಇವತ್ತು ನನ್ನ ಔಟ್ಫಿಟ್ ನೋಡಿ ಗೈಸ್. ನಾನೇ ಎಷ್ಟು ಚೆನ್ನಾಗಿ ಕರ್ಲ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ರು, ಎಷ್ಟು ಸೂಪರಾಗಿ ಮಾಡಿದ್ದೀನಿ. ಬ್ಯೂಟಿಫುಲ್. ಇಷ್ಟೇನಾ ಕೂದಲು? ನನಗಿಂತ ಅವಳಿಗಿಂತ ನಾನೇ ಚೆನ್ನಾಗಿ ಮಾಡಿದ್ದೀನಿ. ನಾನೇ ಚೆನ್ನಾಗಿ ಮಾಡಿದ್ದೀನಿ. ಹೋಗಿ ಬೆಳಗ್ಗೆನೇ 3 ದೋಸೆ ತಿನ್ಕೊಂಬಂದವಳೆ ಗಾಯ್ಸ್. ದೇವಸ್ಥಾನ ಅಂತ ಬರೀ ಹೆಸ್ರಿಗೆ ದೇವಸ್ಥಾನಕ್ಕೆ ಹೋಗೋದು, ಬೆಳಗ್ಗೆನೇ ತಿನ್ಕೊಂಬರೋದು ಸರಿ ಗೈಸ್. ನಾವಿವಾಗ ಝೀ ಕೋಡ್ಗೆ ಹೋಗ್ತಾ ಇದ್ದೀವಿ. ಅಕ್ಕ ಝೀ ಕೋಡ್ಗೆ ಕರ್ಕೊಂಡು ಹೋಗ್ತಾಳಂತೆ, ಬಟ್ಟೆ ಕೊಡಿಸ್ತಾಳಂತೆ ನನಗೆ. ಬನ್ನಿ ಹೋಗೋಣ. ನೋಡು, ಹಿಂದೆಗಡೆಯಿಂದ ಪುಲ್ಪದ ಸಕ್ಕಲ ಕಾಣಿಸ್ತಿದೆ ಗೈಸ್.
ಝೀಕೋಡ್ಗೆ ಹೋಗ್ತಾ ಇದ್ದೀವಿ. ನೋಡಿ ಹೇಳಿಲ್ವಾ ಆವಾಗಲೇ, ನಾನು 3 ಅಡಿ ಇದ್ದರೆ ಇವಳು 2 ಅಡಿ ಅವಳೆ. ಕಾಣಿಸ್ತೈತಾ? ಕಾಣಿಸ್ತಾ ಇದೆ. ಮಾತಾಡಿ, ಏನಾದರೂ ಮಾತಾಡಿ. ಏನು ನಾನು ವ್ಲಾಗ್ ಎಲ್ಲ ಹೆಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳು ಸ್ವಲ್ಪ. ಚೆನ್ನಾಗಿ ಮಾಡ್ತಾ ಇದೆಯಾ ವ್ಲಾಗ್ನೆಲ್ಲ? ಹಾಂ, ಏನಾದರೂ ಹೇಳ್ಬೇಕಪ್ಪ. ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಹೆಂಗೆ ಬರ್ತಿದೆ ಏನು ಎಲ್ಲ ಹೇಳ್ಬೇಕು. ಚೆನ್ನಾಗಿ ಬರ್ತಿದೆ. ಈ ಕಡೆ ಅಲ್ವಾ? ಈ ಕಡೆ ಹಾಂ ಹೇಳು. ಚೆನ್ನಾಗಿ ಬರ್ತಿದೆ. ಹಾಂ, ಜೋರಾಗಿ ಮಾತಾಡಿ. ಇಲ್ಲಿ ಚೆನ್ನಾಗ್ ನೋಡು. ಮಾಡು. ಹಾಂ, ಅದನ್ನು ಬಿಡೋದು. ಬಿಡು. ಹಾಂ ಹೇಳು. ಅಷ್ಟೇ, ಚೆನ್ನಾಗಿ ಬರ್ತಿದೆ. ಇನ್ನೂ ಚೆನ್ನಾಗಿ ಮಾಡು. ಹಾಂ, ಒಳ್ಳೊಳ್ಳೆ ಕಂಟೆಂಟ್ ಕೊಡು. ಹಾಂ ಅಷ್ಟೇ, ಇನ್ನೇನು ಹೇಳೋದು. ಹಂಗೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಹೌದಾ? ಇವಾಗ ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿದೆ, ಹಾಂ. ಇನ್ನೂ ಬಿಗಿನಿಂಗ್ ಅಲ್ವಾ? ಹಾಂ, ಇನ್ನೂ ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಮೈಕ್ ತಂದಿಲ್ಲ. ಬಿಗಿನಿಂಗ್ ಅಲ್ವಾ, ಇನ್ನೂ ಐಡಿಯಾಸ್ ಬರುತ್ತೆ ಹಾಂ, ಅಂತ ಹೇಳ್ತಾರೆ. ಇವಾಗ ಏನು ಗೊತ್ತಾ, ಹ್ಞೂ ಮೈಕ್ ತಂದಿಲ್ವಲ್ಲ, ಏನೂ ಕೇಳಿಸಿಲ್ಲ. ಮತ್ತೆ ಅದೆಲ್ಲ ಫಸ್ಟಿಂದ ಹೇಳು. ಅದನ್ನು ಕಟ್ ಮಾಡ್ತೀನಿ, ಹೇಳಿ. ಝೀಕೋಡಲ್ಲಿ ಕಲೆಕ್ಷನ್ ಇರಲಿಲ್ಲ ಅಂತ ವಾಪಸ್ ಬಂದ್ಬಿಟ್ಟು ಈಗ ಮಸಾಲೆ ಪುರಿ ತಿಂತಾಯಿದ್ದೀವಿ. ಇವಳ ಜೊತೆ ಬಂದಾಗೆಲ್ಲ ನಂದು ಇದೆ ಗೈಸ್, ಟೈಮ್ ಕರೆಕ್ಟಾಗಿ ತಿನ್ನಕ್ಕೆ ಬಿಡಲ್ಲ. ಅದೂ ಮಧ್ಯಾಹ್ನ ಊಟಕ್ಕೆ ಮಸಾಲೆ ಪುರಿ ತಿಂತಿದ್ದೀವಿ. ಏನು ಹೇಳೋದು ಹೇಳಿ. ತಗೊಂಡಿರೋದು ನಾನು, ಇವಳೆ ಅಂತವಳೆ. ಇವಳ್ದು ಆಲೂ ಪುರಿ, ನಂದು ಮಸಾಲೆ ಪುರಿ. ಗೈಸ್, ಮಸಾಲೆ ಪುರಿ ತಿನ್ಕೊಂಡು ಗ್ಲೆನ್ಸ್ ಬೇಕ್ ಹೌಸಿಗೆ ಬಂದಿದ್ದೀವಿ ಕಪ್ ಕೇಕ್ ತಿನ್ನೋಣ ಅಂತ. ಬರೀ ಕಪ್ ಕೇಕ್ ಸಾಕಾ? ಸಾಕು, ಬರೀ ಕಪ್ ಕೇಕ್ ಅಷ್ಟೆ. ಯಾಕೆ ಬೇರೆ ಏನಾದರೂ ತಿನ್ನೋ? ಇಲ್ಲ, ನಂಗೆ ಕಪ್ ಕೇಕೇ ಇಷ್ಟ. ಕಪ್ ಕೇಕ್ ನೋಡಿ ಗಾಯ್ಸ್, ತುಂಬ ಜನ ಇದ್ದಾರೆ ಇವತ್ತು. ಗ್ಲೆನ್ಸಲ್ಲಿ ಕಪ್ ಕೇಕ್ ತೊಗೊಂಡು ಹೋಗ್ತಾ ಇದ್ದೀವಿ ರೋಡಲ್ಲಿ. 144 ರುಪೀಸ್ ಆಯಿತು ಬರೀ 6 ಪೀಸಿಗೆ. ಆದರೆ ನನ್ಗೆ ಅಂದ್ಕೊಂಡಂಗೆ ವರ್ತು ಅನಿಸುತ್ತೆ ಅಲ್ವೇ? ಹಾಂ, ರೆಡ್ ವೆಲ್ವೆಟ್. ನಾನು ಯಾವಾಗ ಆಡಿದೆ? ಬಿಟ್ಟು ಬೇಡ ನನ್ನ ಅಂತವಳೆ, ಹೋಗ್ತೀನಿ ಅಂತ ಅಂದ ಮನೆಗೆ. ಗೈಸ್, ಕಪ್ ಕೇಕ್ ತಗೊಂಡು ಕೈಯಲ್ಲಿ ಇಟ್ಕೊಂಡು ಒಂದು ಕೊಡ್ದಿರ ಅಲಾಡ್ಸ್ಕೊಂಡು ಹೋಗ್ತಾವಳೆ ಗೈಸ್. ನಾನು ಕೊಡೋದು ಎಲ್ಲ ಮಕ್ಕ ತೋಸು, ವಾಪಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅವನಿಗೆ. ಇದನ್ನ ನೋಡಿದ್ರೆ ಯಾರಾದರೂ ಇಗ್ನೋರ್ ಮಾಡೋಕ್ಕೆ ಮನ್ಸಾಗುತ್ತಾ? ಹಾಂ, ನನಗಂತೂ ಆಗಲ್ಲಪ್ಪ. ಒಂದೇ ಸತಿ ಒಂದೊಂದು ಫುಲ್ ಬೈಕ್ ಹಾಕೊತೀನಿ ನಾನು. ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಇದೇ ಅನಿಸುತ್ತೆ. ಸಕ್ಕತ್ತಾಗಿ ನೋಡಿ ಗೈಸಲ್ಲಿ ಯಾರು ಬರ್ತಾವ್ರೆ. ಕಣ್ಣು ಬರ್ರು ಅಂತಿದ್ಲಪ್ಪ ಅವಾಗ. ಏನು ಅಲ್ಲ ದೂರ ಬರ್ತಿರೋದು ನೋಡಿನೇ ಹಂಗೆ ಅದು. ನಮ್ಮವ್ರನ್ನ ನೋಡಿದ್ರೆ ಎಲ್ಲ ಬ್ರೈಟ್ ಆಗಿಬಿಡ್ತದೆ. ಏನು ಬಿಡಿ ನೋಡಿ ಗೈಸ್, ಏರ್ ಕಟ್ ಮಾಡಿಸ್ಬಿಟ್ಟು ಇಷ್ಟು ದೊಡ್ಡದು ನಿನ್ನ ಮಕ ಇಷ್ಟು ಆಗ್ಬಿಟ್ಟಿದೆ. ಅಮೂಲ್ ಬೇಬಿ ಏನು ತೊಗೊಂಡ್ರಿ? ಮನೆಗೆ ಬಂದು ವಾಪಸ್ಸು ರಾಕಿ ಎಲ್ಲೋ ಕರ್ಕೊಂಡು ಹೋಗ್ತಾವನೆ ಗೈಸ್. ನನ್ನ ಮನೆಗೆ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತು ಮಾಲು ಕರ್ಕೊಂಡು ಹೋಗ್ತಾವನೆ. ನನ್ನ ಜೀನ್ಸ್ ಪ್ಯಾಂಟ್ಗಳಿಲ್ಲ ಕೊಡಿಸು ಅಂದಿದ್ದಕ್ಕೆ ಪ್ಯಾಂಟ್ ಕೊಂಡು ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಹೋಗೋಣ ಬನ್ನಿ. ರಾಖಿ ನೋಡಿ, ರಾಖಿ ನಂಗೆ ಯಾಕೋ ಇವನು ರಾಖಿ ಎಲ್ಲ ಯಾರೋ ಬೇರೆ ಹುಡುಗನ ಥರ ಕಾಣಿಸ್ತಾವನು. ನೋಡಿ ಗೈಸ್, ಬಂದಾಗೆಲ್ಲ ಇಲ್ಲೊಂದು ಸತಿ ಬಂದು ನೋಡ್ಕೊಂಡು ಹೋಗಿಲ್ಲ ಅಂದರೆ ಸಮಾಧಾನ ಇಲ್ಲ ಅವನಿಗೆ. ಅಮೂಲ್ ಬೇಬಿ ನೋಡಿ, ರಾಖಿ ಮಕ್ಕ ತೋರ್ಸ. ನಂಗೆ ಇವ್ನು ನೋಡಿ ನಗು ಬರ್ತಾಯಿದ್ದು ಬೆಳಗ್ಗೆಯಿಂದ. ಫುಲ್ ನೀಟಾಗಿ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟವನಾ, ನೋಡೋಕ್ಕೈತಿಲ್ಲ. ನೋಡಿ ಗೈಸ್, ಕಿಡ್ಸ್ ಏರಿಯಾದಲ್ಲಿ ಬರೀ ಬಾಯ್ಸ್ ಇದ್ದಾರೆ. ರಾಕಿ ಈ ಕಡೆ ಬಾ. ಅದು ಯಾಕೆ ಅಷ್ಟು ಇಷ್ಟ ನಿಮಗೆ ಹಾಟ್ ವೀಲ್ಸ್ ಅಂದರೆ? ನಿಂಗೆ ಹಿಂಗೆ ತೋರಿಸ್ಬೇಕೇನೋ. ಕಲೆಕ್ಟರ್ಸ್ ಅದು ಏನಕ್ಕೆ ಇಷ್ಟ ಅಂತ. ಜೋರಾಗಿ ಮಾತಾಡೋದು ಕೇಳಿಸಲ್ಲ. ಹಾಟ್ ವೀಲ್ಸ್ ಕಲೆಕ್ಟರ್ಸ್ ಗೊತ್ತಿರ್ತದೆ, ಏನಕ್ಕೆ ಇಷ್ಟ ಅಂತ. ಹಾಂ, ನನಗೂ ಹೇಳು ಸ್ವಲ್ಪ, ಏನಂತ ತಿಳ್ಕೊತೀನಿ. ಕೇಳ್ಕೊಳ್ಳೋದೇನಿಲ್ಲ. ಎಷ್ಟು ಇದೆ ಗೈಸ್ ಮನೇಲಿ, ಯಪ್ಪ ಎಷ್ಟಿದ್ರು ಮತ್ತೆ ಬೇಕು ಮತ್ತೆ ಅದನ್ನು ನೋಡ್ಕೋದೆ.
ಬಿಡ್ತಾರೆ. ಕೇಳಿದ್ರೆ ನಮ್ಗೆ ಇನ್ನೇನು ಕ್ರೇಜು, ಅದೇ ಕಾರು, ಅದೇ ಪಬ್ಜಿ, ಇಷ್ಟೇ ಹೇಳೋದು. ಬಂದಿದ್ದಾಳೆ ಶಾಪಿಂಗ್ಗೆ ಅಂತ, ನೋಡ್ಬೇಕು ಏನೇನು ತೊಗೊತಾಳೆ. ಆಲ್ರೆಡಿ 2 ಜೀನ್ಸ್ ತೊಗೊಂಡಿದ್ದಾಳೆ. ಇದೊಂದು ಶೇಡು ಇದೊಂದು ಶೇಡು ಅಂತ ಹುಡುಕ್ತಾವಳೆ, ನೋಡ್ಬೇಕು. ಚೆನ್ನಾಗೈತೆ. ಒಂದೇ ಒಂದು ಐತಿ. 28 ಅದು. ನನ್ನ ಐಟಿಗೆ ಆಗುತ್ತೆ. ನೀನು 8ಗೆ ಆಗುತ್ತಲ್ಲ, 28 ಅದು ವೇಸ್ಟ್. ಅದೇನೆ ಸೈಜ್ ಇಲ್ವಲ್ಲ, ಒಂದೇ ಒಂದು ಐತಿ. ಮನೇಲಿ ಬೇಕಾಯ್ತಲ್ಲ, ಹಿಂಗೆ ಅದನ್ನ ಕೊಟ್ಟರೆ ಇದು ಮಾಡ್ಬಿಡುತ್ತೆ. ಹಿಂಗೆ ಅದು ಕೊಟ್ಟರೆ ಮಾಡೋದಲ್ಲ, ಅಲ್ಲಿ ಆ ಬೆಕ್ಕಲ್ಲಿ ಕೊಟ್ಬಿಟ್ಟು ಮಾಡಿಸಿರಂಗೈತೆ ಅದು. ಹುಡುಗಿರ್ದು ಇನ್ನೂ ನಿಂಗೆ ಇದು ಗೊತ್ತಿಲ್ಲ. 1, 2, 3 ತೊಗೊಂಡೋಗಿ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳೋದು. ಒಂದೇ ಒಂದು ತೊಗೊಂಡೋಗಿ ಟ್ರಯಲ್ ಮಾಡಲ್ಲ. ಇದು ಒಂದು ಟ್ರೈ ಮಾಡಿದೆ. ಓಕೆ ಎಷ್ಟು ದೊಡ್ಡದಿದೆ ನೋಡಿ ಗೈಸ್ ಟ್ರಯಲ್ ರೂಮು. ಇದು ಇಷ್ಟ ಆಯಿತು ಟಾಪು. ನೋಡೋಣ. ನನಗೆ ಬಿರಿಯಾನಿ ಮತ್ತು ತಂದೂರಿ ತಗೊಂಡಿದ್ದೀನಿ. ರಾಕಿ KFC ತಗೊಂಬಂದ. ನೋಡಿ ಗೈಸ್, ಯಾವಾಗಲೂ ಹೀರೋ ಥರ ಬರೋನು ಇವತ್ತು ಅಮೂಲ್ ಬೇಬಿ ಥರ ಬಂದವನು. ರಾಕಿ, ನಿನ್ನ ಹೇರ್ ಕಟ್ಟು ಬಗ್ಗೆ ಹೇಳು ಒಂದು ಸ್ವಲ್ಪ. ಬಾಯಿಲಿ ಸರಿಯಾಗಿ ಇಬ್ರು ತಿಂದುಬಿಟ್ಟಿದ್ದೀವಿ. ಈಗ ಇಬ್ರಿಗೂ ನಡೆಯೋಕ್ಕಾಯ್ತಿಲ್ಲ. ಏನಂತೀಯ? ನಾನು ಬೆಳಗ್ಗೆಯಿಂದ ಸರಿಯಾಗಿ ಓಡಾಡ್ಬಿಟ್ಟಿದ್ದೀನಿ. ಫುಲ್ ಕಾಲು ನೋವ್ತೈತೆ. ಮಧ್ಯಾಹ್ನ ಊಟನೂ ಮಸಾಲೆ ಪುರಿ ಒಂದೇ ಒಂದು ತಿಂದಿದ್ದೆ. ಇವಾಗ ಸರಿಯಾಗಿ ತಿಂದಿದ್ದೀನಿ. ಚಾಲೆಂಜ್ ಕೊಟ್ಟಿದ್ದಾರೆ ರಾಕಿ ನನಗೆ, 1 ಪ್ಲೇಟ್ ಬಿರಿಯಾನಿ ರೈಸು ಮತ್ತು ತಂದೂರಿ ಫುಲ್ಲು ತಿಂತೀಯಾ ಅಂತ. 1/2 ಪ್ಲೇಟ್ ತಂದೂರಿ ಚಾಲೆಂಜಲ್ಲಿ ಸೋತೋಗ್ಬಿಟ್ಟೆ. 3 ಪೀಸ್ ತಿಂದೆ, ಕಷ್ಟಪಟ್ಟು 3 ಪೀಸ್ ತಿಂದೆ. ಆಮೇಲೆ 1/2 ರೈಸ್ ತಿನ್ನ, ಒಂದು 1/2 ರೈಸ್ ತಿಂದೆ. ಸಾಕಾಗೋಯ್ತು ಅಷ್ಟರಲ್ಲಿ. ಇವಾಗ ಹೊರಟಿ ಮನೆಗೆ. ಓಕೆ ಗೈಸ್, ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸಿಗೋದೊಂದೇ ಚಾನ್ಸು, ಅದು ಎತ್ಕೊಂಡು ಹೋಗಕ್ 4 ಜನ ಫ್ಯಾನ್ಸು.